ರಾಧಕ್ಕ ಬಂದ್ರಾ? ಭಾವನವ್ರಿಗೂ ನಮ್ಮನೆಯವ್ರಿಗೂ ಇಷ್ಟ ಅಂತ ಅಮ್ಮ ಒಚ್ಚಾವಿಗೆ ತಯಾರು ಮಾಡ್ತಿದ್ದಾರೆ. ಅಯ್ಯೋ ವತ್ಸವಗೆನಾ? ಹೇಳಿದ್ರೆ ನಾನೇ ಓದ್ಕೊಡ್ತಿದ್ದೆ. ಅದು ನಮ್ಮ ಮನೆಯವ್ರಿಗೆ ಪ್ರಿಯವಾದ ಕೆಲಸ ರಾಧಕ್ಕ. ಯಾವಾಗಲೂ ಅವರೇ ಅಂತೆ ಒತ್ತೋದು. ಆದರೂ ಈ ಶಾವ್ಗೆ ಅಂದರೆ ರೇಜ್ಗೆ ಕೆಲಸ ನೋಡಿ. ಬೇಯಿಸ್ಬೇಕು, ನಾದಬೇಕು, ಒತ್ತಬೇಕು, ಕಾಯಿ ಹಾಲು ಸೂಸ್ಲು ಮಾಡಬೇಕು. ಅದಕ್ಕೆ ಅಡುಗೆ ಸ್ವಲ್ಪ ತಡವಾಗುತ್ತೆ. ಎಲ್ರಿಗೂ ಒಂದೊಂದು ಲೋಟ ಹಾಲು ಕೊಡು ಅಂತ ಹೇಳಿದ್ದಾರೆ. ನೀವು ಒಂದು ಲೋಟ ತಗೊಳ್ಳಿ. ನಾನು ಹೋಗಿ ಭಾವನವ್ರನ್ನು ಮತ್ತು ನಮ್ಮ ಯಜಮಾನರನ್ನು ಕರ್ಕೊಂಬರ್ತೀನಿ. ಅವ್ರು ಕುಡಿಲಿ ತಾಯಿ, ನಾನು ಆಮೇಲೆ ಕುಡಿತೀನಿ. ಆಗಲೇ ಹೊತ್ತಾಗಿದ್ದಾರೆ ಅದಕ್ಕ. ಪಾಪ ಬೆಳಗ್ಗೆಯಿಂದ ಖಾಲಿ ಹೊಟ್ಟೆಲೇ ಕೆಲಸ ಮಾಡ್ತಾ ಇದ್ದೀರಾ. ಅವ್ರನ್ನೇನು ಕಾಯಬೇಡಿ, ನೀವು ಕುಡೀರಿ. ಅವ್ರಿಗೇನು ಕಾಯೋಕೆ ನಂಗೆ ಬೆಪ್ಪೆ. ಏನೋ ಬಾಯಿ ಮಾತು ಕೇಳಿದೆ. ಆಹಾ, ಘಮ ಘಮ ಅಂತಿದೆ. ಸ್ವಲ್ಪ ಜೇನುತುಪ್ಪನ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ಬರೋಷ್ಟರಲ್ಲಿ ಒಂದಲ್ಲ 2 ಲೋಟ ಕುಡಿದು ಬಿಡ್ತೀನಿ. ಅಮ್ಮ, ಇದೇನಿದು? ಯಾರೋ ನನಗೆ ಚಾಟಿಲ್ ಹೊಡೆದಂಗಾಯ್ತು. ಯಾರು ಇಲ್ವಲ್ಲ? ನನ್ನ ಭ್ರಮೆನಾ? ರಾಧಕ್ಕ, ರಾಧಕ್ಕ, ಏನಾಯ್ತು? ನಿನ್ನೆ ಕೇಳ್ತಿರೋದು ಏನಾಯ್ತು? ಯಾರು ಚಾಟಿಲೆಲ್ಲ ಹೊಡಿತಾ ಇದ್ದಾರೆ. ಏನು ಚಾಟಿಲ್ ಹೊಡಿತಾ ಇದ್ದಾರ? ನಾವಿಲ್ಲಿ ಬಂದಾಗ ಯಾರು ಇರ್ಲಿಲ್ವಲ್ಲ? ನಿನಗೆಲ್ಲೋ ಭ್ರಮೆ ಇರಬೇಕು. ನಾನು ಮೊದಲು ಹಾಗೆ ಅಂದ್ಕೊಂಡಿದ್ದೆ ಮಾಧವಣ್ಣ. ಆದ್ರೆ ಪದೇ ಪದೇ ಏಟ್ ಬೀಳ್ತಾನೆ ಇತ್ತು. ನೀವು ಬಂದ್ಮೇಲೆ ಏಟ್ ಬೀಳೋದು ನಿಂತಿದ್ದು. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅರೆ, 4 ಲೋಟದಲ್ಲೂ ಹಾಲಿತ್ತು, ಈಗ 1 ಲೋಟದಲ್ಲೂ ಹಾಲಿಲ್ವಲ್ಲ? ಅಯ್ಯೋ ದೇವರಾಣೆಗೂ ನಾನಂತ ಕುಡ್ದಿಲ್ಲಮ್ಮ. ಲೋಟಕ್ಕೆ ಕೈ ಹಾಕ್ತೆ ಅಷ್ಟೇ, ಅವಾಗಲೇ ಹೊಡಿಯೋಕೆ ಶುರು ಮಾಡಿದ್ದು. ನೀವು ಬಂದ್ಮೇಲೆನೆ ನಿಂತಿದ್ದು. ಈಗ ನೋಡಿದ್ರೆ ಹಾಲು ಮಾಯ ಆಗ್ಬಿಟ್ಟಿದೆ. ಈ ಮನೇಲಿ ಖಂಡಿತ ಯಾವುದೋ ಭೂತ ಇದೆ.